ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಅಡಿಕೆ ಎಂಬುದು ನಮ್ಮ ಕರಾವಳಿಗೆ ಹೇಳಿ ಮಾಡಿಸಿದ ಕೃಷಿ ಅನ್ನಬಹುದು. ಏಳು ಬೀಳುತ್ತಿರುವ ಮಾರುಕಟ್ಟೆಯಲ್ಲಿ ಅಡಿಕೆ ದರ ಇದ್ದರೂ ಕರಾವಳಿಯ ಅಡಿಕೆ ಬೆಳೆಗಾರ ಅದನ್ನು ಬಿಟ್ಟು ಪರ್ಯಾಯ ಬೆಳೆಗೆ ಚಿಂತಿಸಲಿಲ್ಲ, ಯೋಚಿಸಲಿಲ್ಲ. ಅಡಿಕೆ ಕೇವಲ ತಿನ್ನಲು ಮಾತ್ರ ಉಪಯೋಗವಲ್ಲ, ಇದರಿಂದ ಬೇರೆ ಬೇರೆ ಮಾರ್ಗೋಪಾಯಗಳು ಇವೆ ಎಂಬುದರ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಶಂಕರ ಭಟ್ ಬದನಾಜಿಯವರಿದ್ದಾರೆ. ಇವರು ಅಡಿಕೆ ಕೃಷಿಕ, ಸಂಶೋಧಕ, ಆಯುರ್ವೇದ ತಜ್ಞರಾಗಿದ್ದಾರೆ. ಇವರ ಜೊತೆ ಇಂದು ಅಡಿಕೆಯ ಸ್ಥಿತಿಗತಿ ಹಾಗೂ ಅಡಿಕೆಯ ಪರ್ಯಾಯ ಮಾರ್ಗೋಪಾಯಗಳ ಬಗ್ಗೆ ಸಮಗ್ರವಾಗಿ ಮಾತನಾಡಲು ನಾವಿದ್ದೇವೆ. ನಮಸ್ತೆ ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮ ಈ ಕರಾವಳಿಯ ಹೆಚ್ಚಿನ ಕೃಷಿಕರು ನೆಚ್ಚಿಕೊಂಡದ್ದು, ಹಚ್ಚಿಕೊಂಡದ್ದು, ಉಸಿರಾಗಿಸಿಕೊಂಡದ್ದು ಅಡಿಕೆಯನ್ನು. ತಾವು ಅದರಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿದವರು. ಹಾಗಿರುವಾಗ ಈ ಕೃಷಿಯ ಬಗ್ಗೆ ಏನು ಹೇಳ್ತೀರಿ? ತಮ್ಮ ಅನುಭವದ ಮಾತುಗಳನ್ನು ನಾವಿಲ್ಲಿ ಕೇಳಲು ಬಯಸ್ತೀವಿ ಸರ್. ಅಡಿಕೆ ಬಗ್ಗೆ ನಾನು ಕಾನೂನು ಅಭ್ಯಾಸ ಮಾಡಿ ಅದನ್ನು ವ್ಯವಸಾಯವನ್ನು ಬಿಟ್ಟು 50 ವರ್ಷಗಳಿಂದಲೂ ಈಚೆ ಅಡಿಕೆಯ ಬಗ್ಗೆ, ಕೃಷಿ ಬಗ್ಗೆ ಹೆಚ್ಚು ಗಮನ ಹರಿಸಿ ಕೆಲಸ ಮಾಡ್ತಾ ಇದ್ದೇನೆ. ಅಡಿಕೆ ಕೃಷಿ ಮುಖ್ಯವಾಗಿ ನಮ್ಮ ಬೆಳೆ ಅಡಿಕೆ. ಹಾಗೆ ಅಡಿಕೆಯ ಉಪಯೋಗ ಕಾಲದಿಂದ ಕಾಲಕ್ಕೆ ಅದರ ಬೆಲೆ ಎಲ್ಲ ವ್ಯತ್ಯಾಸ ಆಗ್ತಾ ಬರ್ತಾ ಇದೆ. ಈಗ ಕೂಡ ಅಡಿಕೆಗೆ ಒಂದು ಸ್ಟೆಬಿಲಿಟಿ ಇಲ್ಲ. ಮುಖ್ಯವಾಗಿ ರೋಗಗಳು, ಹಳದಿ ರೋಗ, ಎಲೆ ಚುಕ್ಕಿ ರೋಗ, ಸಿಂಗಾರ ಸಾಯುವಂಥದ್ದು ಅನೇಕ ರೋಗಗಳು ಬಾಧೆ ಮಾಡ್ತಾ ಇದೆ. ಆದರೂ ಕೂಡ ನಾವು ಅಡಿಕೆ ವ್ಯವಸಾಯವನ್ನು ಬಿಡುವಂತಿಲ್ಲ. ಅಂತಹ ಸಮಯದಲ್ಲಿ ಅನೇಕ ಸಂಶೋಧಕರು, CPCRI ಆಗಲಿ, ಬೇರೆ ಸಂಶೋಧಕರು, ಕಾಲೇಜಿನ ಹಾರ್ಟಿಕಲ್ಚರ್ ವಿಭಾಗದವರು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ನಾನು ಸುಮಾರು 50 ವರ್ಷಗಳಿಂದ ಅಡಿಕೆ ಬೇಸಾಯದಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಸಂಶೋಧನೆಗಳನ್ನು, ಬೇಸಾಯವನ್ನು ಮಾಡ್ತಾ ಇದ್ದೇನೆ. ಒಂದು, ಅಡಿಕೆ ಬೆಳೆ. ಎರಡನೇದಾಗಿ ಅಡಿಕೆಯ ಉಪಯೋಗ. ಅಡಿಕೆ ಬರೀ ಜಗಿಯುವುದಕ್ಕೆ ಮಾತ್ರ ಹೋಗ್ತಾ ಇತ್ತು. ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಅಂದರೆ ಏಷ್ಯಾದ ಅನೇಕ ಭಾಗಗಳಲ್ಲಿ ಅಡಿಕೆಯ ಜಗಿಯುವಿಕೆ ಜಾಸ್ತಿ. ಯಾಕೆ? ಅದೇ ಯುರೋಪ್ ಅಥವಾ ಅಮೇರಿಕ ಆ ಕಡೆಗಳಲ್ಲಿ, ವಿದೇಶಿ ಸಮಶೀತೋಷ್ಣ ವಲಯದ ರಾಷ್ಟ್ರಗಳಲ್ಲಿ ಅಡಿಕೆ ಉಪಯೋಗ ಬಳಕೆ ಬಹಳ ಕಡಿಮೆ. ಏಷ್ಯನ್ನಲ್ಲಿ ಯಾಕೆಂದರೆ ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂಥದ್ದು. ಅವರು ವೈನ್ ಈಸ್ ದಿ ವಿಮೆನ್ಸ್ ಡ್ರಿಂಕ್. ವೈನ್ ಅಲ್ಲದೆ ಆಲ್ಕೋಹಾಲ್, ಬೇರೆ ಬೇರೆ ಪಾನೀಯಗಳನ್ನು ತಯಾರು ಮಾಡಿ ಕುಡಿತಾ ಇದ್ದಾರೆ. ಅವರಿಗೆ ಚಳಿ ಪ್ರದೇಶವರಿಗೆ ಇದು ಶರೀರದ ಬ್ಯಾಲೆನ್ಸ್ ಆಫ್ ಹೀಟ್ ಮೇಂಟೈನ್ ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ, ಬರ್ಮಾ, ಥಾಯ್ಲ್ಯಾಂಡ್, ಮಾಲಿ ಅಥವಾ ಬೇರೆ ದೇಶಗಳಲ್ಲಿ, ಮುಖ್ಯವಾಗಿ ಭಾರತ ದೇಶಗಳಲ್ಲಿ ಅಡಿಕೆ ಇದಕ್ಕೊಂದು ಪೂರಕವಾಗಿ ನಮ್ಮ ಶರೀರದ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಒಂದು ಸಾಧನವಾಗಿದೆ. ಮುಖ್ಯವಾಗಿ ನಮ್ಮ ಧಾರ್ಮಿಕ ಕ್ರಿಯೆಗಳಲ್ಲಿ ಹಿಂದಿನಿಂದಲೂ ಸಾವಿರಾರು ವರ್ಷಗಳಿಂದ ಅಡಿಕೆ, ಉದಾಹರಣೆಗೆ ನಾವು ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಮಾಡುವಾಗ ಪುರೋಹಿತರಿಗೆ ದಕ್ಷಿಣೆ ಕೊಡುವಾಗಲೂ ಹೇಳ್ತೇವೆ, ಪೂಗೀಫಲ ಸಮಾಯುಕ್ತಂ ನಾಗವಲ್ಲಿ ದಲೇಯುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ಅಡಿಕೆ ವೀಳ್ಯದೆಲೆ ಇಲ್ಲದೆ ನಮ್ಮಲ್ಲಿ ಯಾವ ಕಾರ್ಯಕ್ರಮವೂ ಇಲ್ಲ. ಮುಖ್ಯವಾಗಿ ಹೊಗೆಸೊಪ್ಪು ಹಾನಿಕಾರಕ ಅಂತೇಳಿ ಬಂದದ್ದೇ, ಅದರ ಬಳಕೆ ಕಾರ್ಸಿನೋಜೆನಿಕ್ ಅಂತ ಹೇಳೋ ಒಂದು ಲೇಬಲ್ ಬಂದದ್ದು ಸರಿ, ತಪ್ಪಲ್ಲ. ಹೊಗೆಸೊಪ್ಪು ಕಾರ್ಸಿನೋಜೆನಿಕ್ 1800 ಶತಮಾನದಲ್ಲಿ ಪೋರ್ಚುಗೀಸರಿಂದ ಗೋವಾಕ್ಕೆ ಬಂತು, ಹೊಗೆಸೊಪ್ಪು ಬಂತು. ಆ ನಂತರ ಭಾರತದಲ್ಲಿ ಬೇರೆ ಬೇರೆ ಉದ್ಯಮಗಳು ಬಂತು. ಬೀಡಿ ಉದ್ಯಮ, ಸಿಗರೇಟಿಗೆ ಹೊಗೆಸೊಪ್ಪು ಬೇಕು. ಹಾಗೆ ತಾಂಬೂಲ ಚರ್ವಣದಲ್ಲಿಯೂ ಇದು ಸೇರಿ ಹೋಯಿತು. ಇದು ಸೇರಿದ ಮೇಲೆ ಅಡಿಕೆಯ ಹೆಸರು ಸ್ವಲ್ಪ ಹಾಳಾಗಲಿಕ್ಕೆ ಪ್ರಾರಂಭ ಆಯಿತು. ಮುಖ್ಯವಾಗಿ ಹೊಗೆಸೊಪ್ಪು, ಬೀಡಿ ಎಳೆಯುವವರು ಹೊಗೆಸೊಪ್ಪನ್ನು ಉಪಯೋಗ ಮಾಡ್ತಾರೆ. ಅದೇ ರೀತಿಯಾಗಿ ವೀಳ್ಯದೆಲೆ ಹಾಕುವವರು ಕೂಡ ಹೊಗೆಸೊಪ್ಪು, ಸುಣ್ಣ ಬಳಕೆ ಬಂತು. ಇದು ಬಂದದ್ದು ಮೊಘಲರ ಕಾಲದಲ್ಲಿ. ರಾಣಿ ಗೋಡೆಯಲ್ಲಿದ್ದ ಸುಣ್ಣವನ್ನು ಕೆರೆದು ಎಲ್ಲ ಅಡಿಕೆ ಒಟ್ಟಿಗೆ ತಿಂತಾ ಇದ್ಲಂತೆ. ಅದೇ ಸುಣ್ಣಕ್ಕೆ 100 ಅಂತ ಹೇಳುವ ಹೆಸರು ಬಂತು. ಅದೇ ರೀತಿ ಸುಣ್ಣದ ಬಳಕೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಈ ಸುಣ್ಣದ ಬಳಕೆ ಕೂಡ ಮತ್ತೆ ಸೇರಿದ್ದು. ನಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ, ಆಯುರ್ವೇದ ಕ್ರಮ ಪ್ರಕಾರ, ನಿಘಂಟುಗಳಲ್ಲಿ, ಅಷ್ಟಾಂಗ ಅಥವಾ ಬೇರೆ ಅನೇಕ ಚರಕ ಸಂಹಿತೆ ಇತ್ಯಾದಿಗಳಲ್ಲಿ ಅಡಿಕೆಯನ್ನು ವೀಳ್ಯದೆಲೆ ಅದನ್ನು ಮಾತ್ರ ಉಪಯೋಗಿಸಲಿಕ್ಕೆ ಹೇಳಿದ್ದಾರೆ. ಅದೇ ರೀತಿಯಾಗಿ ತಾಂಬೂಲ ಹಾಕುವವರು ಈಗ ಧಾರ್ಮಿಕ ಕ್ರಿಯೆಗಳಲ್ಲಿ ಕೂಡ ನಾವು ಎಲೆ, ಅಡಿಕೆ, ಸುಣ್ಣ, ಬೇರೆ ದುರುಪಯೋಗ. ಈಗ ಮಹಾರಾಷ್ಟ್ರ ಅಥವಾ ಬಾಂಬೆಯಲ್ಲಿ ಹೋದರೆ ಡ್ರಗ್ಸ್ ಅಡಿಷನ್ ಮತ್ತು ಅಡಿಕ್ಷನ್ ಆಫ್ ಡ್ರಗ್ಸ್ ಇದೆಲ್ಲ ಸೇರಿದ ಮೇಲೆ ಅಡಿಕೆ ಹೆಸರು ಹಾಳಾಯಿತು. ಅದು ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಕಾರಕ ಅಂತ ಹೇಳುವ ಒಂದು ಲೇಬಲ್ ಬಂತು. ಹಾನಿಕಾರಕ ಲಿಸ್ಟ್ಗೆ ಸೇರಿಸಿದ್ರು. ಇದನ್ನು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಬ್ಯಾನ್ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಮಾಡಿದ್ದಾರೆ ಕೂಡ. ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಗುಜರಾತ್ ಹೈಯೆಸ್ಟ್ ಚೂಯಿಂಗ್ ರಾಜ್ಯ. ಹಾಗೆ ಕರ್ನಾಟಕದಲ್ಲಿ ಬೆಳೆಗಾರರು ಜಾಸ್ತಿ, ಅಡಿಕೆ ತಿನ್ನೋರು ಕಡಿಮೆ, ಬೆಳೆ
ಬೆಳೆಸುವವರು ಜಾಸ್ತಿ. ಕರ್ನಾಟಕ, ಕರಾವಳಿ ಪ್ರದೇಶ, ಕೇರಳ ಈ ಕಡೆ ಅಡಿಕೆ ಬೆಳೆಸುವವರು ಜಾಸ್ತಿ. ಆದ್ರಿಂದ ಈ ರೀತಿಯಾಗಿ ಒಂದು ಉತ್ತರ ಭಾರತ ದಕ್ಷಿಣ ಭಾರತದ ಸಂವಹನಕ್ಕೆ ಅಡಿಕೆ ಒಂದು ಮಾಧ್ಯಮವಾಗಿ ಇತ್ತು. ಬೇರೆ ಎಕ್ಸ್ಪೋರ್ಟ್ ಕೂಡ ಆಗ್ತಾ ಇರಲಿಲ್ಲ. ಬಹುಶಃ ಬರ್ಮಾದಲ್ಲಿ ಅಡಿಕೆ ಇದೆ, ಚೈನಾದ ಕೆಳಗಿನ ಸದರ್ನ್ ಚೈನಾದಲ್ಲಿ ಕೂಡ ಅಡಿಕೆ ಇದೆ. ಸರಿ ಸರ್, ಈಗ ಅಡಿಕೆಯ ಮೌಲ್ಯವರ್ಧನೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದ್ರೆ ಇವನ್ನು ಯಾವೆಲ್ಲ ಉತ್ಪನ್ನಗಳಲ್ಲಿ ಸೇರಿಸಬಹುದು, ಬಳಸಬಹುದು ಅಂತ ಹೇಳ್ತೀರಾ? ಅಡಿಕೆಯಿಂದ ಏನು ತಯಾರು ಮಾಡಬಹುದು ಅಂತ ಹೇಳಿದ್ರೆ ಬರೀ ತಿಂದು ಉಗುಳಲಿಕ್ಕೆ ಮಾತ್ರ ಅಲ್ಲ, ಅದು ಮೆಡಿಸಿನಲ್ ಅಂತ ಹೇಳುವ ಬಗ್ಗೆ ನಾನು ಒಂದು 20 ವರ್ಷಗಳಿಂದ ಸಂಶೋಧನೆ ಮಾಡಿ ಒಂದು 10-12 ಔಷಧಗಳನ್ನು ಮತ್ತು ಪಾನೀಯ ಇತ್ಯಾದಿಗಳನ್ನು ತಯಾರು ಮಾಡಿದೆ. ಪೂಗ ಸಿರಪ್ ಅಂತ ಹೇಳಿ ಮಾಡಿದೆ. ಪೂಗ ಸಿರಪ್ ಅಂದ್ರೆ ಅದು ಎಡೆ ಅಡಿಕೆಯಿಂದ ಮಾಡಿದ್ದು. ಈಗ ಎರಕಲೈನ್ ಅಂತ ಹೇಳುವುದು ಅಡಿಕೆಯಲ್ಲಿ, ಗೋಟ್ ಅಡಿಕೆಯಲ್ಲಿ ಜಾಸ್ತಿ, ಅದು ಎಳೆ ಅಡಿಕೆಯಲ್ಲಿ ಕಡಿಮೆ, ಪರ್ಸೆಂಟೇಜ್ ಆಫ್ ಎರಕಲೈನ್ ಕಡಿಮೆ. ಅದು ಸಂಶೋಧಕರು ಮಾಡಿ ಹೇಳಿದಂತ ಒಂದು ರಿಸಲ್ಟ್ ಅವರದ್ದು. ಅದನ್ನು ನಾನು ಬಳಕೆ ಮಾಡಿ ಪಾನೀಯ, ಸಿರಪ್ ಮತ್ತು ಐಸ್ ಕ್ರೀಮಿಗೆ ಹಾಕುವಂಥದ್ದು ಅಥವಾ ಟೂತ್ ಪೇಸ್ಟ್, ಲಿಪ್ಸ್ಟಿಕ್ ಅಥವಾ ಇಂಥದಕ್ಕೆಲ್ಲ ಬಳಸಲಿಕ್ಕೆ ಎಳೆ ಅಡಿಕೆಯ ಎಕ್ಸ್ಟ್ರಾಕ್ಟ್ ಬಳಕೆಗೆ ಜಾಸ್ತಿ. ಮುಖ್ಯವಾಗಿ ಶಿವಮೊಗ್ಗ ಸಾಲಿಗ್ರಾಮದಿಂದ ಎಳೆ ಅಡಿಕೆಯನ್ನು ಬೇಯಿಸಿದ ಚೊಗರು ಅಂತ ಹೇಳಿ ಹೇಳ್ತಾರೆ. ಚೊಗರನ್ನು ಕೇರಳದವರು ಕೊಂಡೋಗ್ತಾರೆ. ಕೇರಳದವರು ಯಾಕೆಂದ್ರೆ ದೋಣಿಗೆ ಬಣ್ಣ ವಾರ್ನೆಸ್ ಕೊಡ್ಲಿಕ್ಕೆ, ದೋಣಿ ಮರದ ದೋಣಿ ಇತ್ತು, ಅದಕ್ಕೆ ಕೋಟಿಂಗ್ ಮಳೆಗಾಲದಲ್ಲಿ ತೆಗೆದು ಹೊರಗಿಟ್ರೆ ಅದನ್ನು ಕೊಟ್ಟಿಂಗ್ ಗೆದ್ದಲು ಬಾರದ ಹಾಗೆ ಆಂಟಿ ರಸ್ಟ್ ಪ್ರೊಟೆಕ್ಷನ್ ಕೊಡೋದು. ಅದೇ ರೀತಿ ಇನ್ನೊಂದು ದೊಡ್ಡ ಬಳಕೆಯಿಂದ ಕೈಗಾರಿಕೆ, ಬಟ್ಟೆ ಕೈಗಾರಿಕೆಯಲ್ಲಿ ಬಣ್ಣ ಕೊಡ್ಲಿಕ್ಕೆ. ಹೌದು, ಇದರ ಬಗ್ಗೆ ಶ್ರೀಮಠವರು ಕೂಡ ಅಡಿಕೆ ಪತ್ರಿಕೆ ಅವರು ತುಂಬಾ ಸಂಶೋಧನೆ ಮಾಡಿದ್ದಾರೆ. ಹಾಗೆ ಅದನ್ನು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟಿಸಿದ್ದಾರೆ. ಯಾಕಂದ್ರೆ ಬಣ್ಣದ ಉದ್ಯಮ ನಾನು ನೋಡಿದ ಹಾಗೆ ಇದನ್ನು ನಾನು ಪ್ರಾಜೆಕ್ಟ್ ಮಾಡಿ ಅನೇಕರಿಗೆ ಕೊಟ್ಟೆ. ಮಕ್ಕಳಿಗೆ, ಬೇರೆ ಬೇರೆ ಕಾಲೇಜಿನ ಮಕ್ಕಳು, ಹೈಸ್ಕೂಲ್ 40 ಪ್ರಾಜೆಕ್ಟ್ ಮಾಡಿದೆ. ಅಡಿಕೆಯಿಂದಲೇ 10-12 ಪ್ರಾಜೆಕ್ಟ್ ಮಾಡಿ ಕೊಟ್ಟಿದ್ದೇನೆ. ಅಡಿಕೆಯಿಂದ ಇದು ಆಂಟಿ ರಸ್ಟ್ ವಾರ್ನಿಸ್ ಮತ್ತೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ವಾರ್ನಿಸ್ಗಳು, ಟೂತ್ ಪೇಸ್ಟ್, ಟೂತ್ ಪೌಡರ್ ಇಂಥದ್ದು ತಯಾರು ಮಾಡಿ ಉಪಯೋಗ ಮಾಡಬಹುದು. ಡೇ ಟು ಡೇ ನಮ್ಮ ನಿತ್ಯ ಬಳಕೆ ಮಾಡಬಹುದು ಅಂತ ಹೇಳುವ ದೃಷ್ಟಿಯಿಂದ ಇದನ್ನು ಮಕ್ಕಳಿಗೆ ಕೊಟ್ಟು ಅವರಿಗೆ ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಉದಾಹರಣೆಗೆ ಅಡಿಕೆಯ ರೋಗಕ್ಕೆ ಕೊಡುವಂತ ಇದು ಫಲಿನಿ ಅಂತ ಹೇಳುವ ಸ್ಪ್ರೇ ತಯಾರು ಮಾಡಿದೆ. ಅದು ಗೇರು ಎಣ್ಣೆಯನ್ನ ಮಾಡಿದ್ದು. ಎಂಡೋಸಲ್ಫಾನಿಗೆ ಅಲ್ಟರ್ನೇಟಿವ್ ಆಗಿ ಮಾಡಿದ ಒಂದು ಎಣ್ಣೆ, ಇದು ಪರ್ಯಾಯವಾಗಿ ಮಾಡಿದ್ದು ಸಿಂಧೂರ ಶಂಕರ್ ಅಂತ ಹೇಳುವ ವಿದ್ಯಾರ್ಥಿನಿಗೆ. ಈಗ ಅವಳು ಗಲ್ಫಿನಲ್ಲಿದ್ದಾಳೆ. ಅವಳಿಗೆ ವಿದ್ಯಾರ್ಥಿನಿಯಾಗಿರುವಾಗ ಕೊಟ್ಟಂತ ಪ್ರಾಜೆಕ್ಟ್, ಅದರಲ್ಲಿ ಗೇರು ಎಣ್ಣೆ, ಅರಸಿನ, ತೆಂಗಿನೆಣ್ಣೆ ಇದೆಲ್ಲ ಸೇರಿಸಿ ಒಂದು ಹರ್ಬಲ್ ಸ್ಪ್ರೇ ತಯಾರು ಮಾಡಿದ್ದು. ಈಗಲೂ ಕೂಡ ನಾನು ತಯಾರು ಮಾಡ್ತಾ ಇದ್ದೇನೆ. ಇದು ಸಾವಿರಾರು ಲೀಟರ್ಗಳಲ್ಲಿ ಮನೆಗೆ ಬಂದು ಕ್ಯಾನ್ ತಂದು ತಗೊಂಡು ಹೋಗ್ತಾ ಇದ್ದಾರೆ. ಬರೀ ಪ್ರೊಡಕ್ಷನ್ ಕಾಸ್ಟ್ ನಲ್ಲಿ ಕೊಡ್ತಾ ಇದ್ದೇನೆ. ಇದು ಅಲ್ಟರ್ನೇಟಿವ್ ಫಾರ್ ಎಂಡೋಸಲ್ಫಾನ್ ಅಂತೇಳಿ ನಾನು ಲೇಬಲ್ ಹಚ್ಚಿ ಇವಳಿಗೆ ಪ್ರಾಜೆಕ್ಟ್ ಮಾಡಿ ಕೊಟ್ಟ. ಅದು ವಸಂತಿ ಮೇಡಮ್ ಅಂತೇಳಿ ಅವರ ಕೆದಿಲ್ಲದ ಅವರ ಪ್ರಾಧ್ಯಾಪಕರಾಗಿದ್ದರು. ಅವರು ಮಾಡಿ ಹ್ಯಾಂಬರ್ಗ್ ಅಲ್ಲಿಗೆ ಫಾರಿನ್ ನಲ್ಲಿ ಹೋದಾಗ ಅದಕ್ಕೆ ಇಂಟರ್ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಹೌದು. ಮುಂದೆ ಕಾರಣ ಏನು ಅಂದ್ರೆ ಅನೇಕ ಪಾಯ್ಸನ್ಸ್ ಇದೆ, ನಮ್ಮಲ್ಲಿ ಉಪಯೋಗ ಮಾಡಬಾರ್ದು, ಬ್ಯಾನ್ ಮಾಡಿದ್ದಾರೆ. ಗೇರು ಕಾಸರಗೋಡು ತಾಲೂಕಿನಲ್ಲಿ ಎಂಡೋಸಲ್ಫಾನ್ ಬಹಳ ಹಾನಿಕಾರಕ ಅಂತ ಸರ್ಕಾರವೇ ಬ್ಯಾನ್ ಮಾಡಿತ್ತು. ಅಂಥದಕ್ಕೆ ಅಲ್ಟರ್ನೇಟಿವ್ ಅಂತ ಹೇಳುವಾಗ ಅವರಿಗೆ ಕೂಡ ಕುತೂಹಲ ಬಂದು ಪರಿಸರ ಅವಾರ್ಡ್ ಕೊಟ್ಟರು, ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ಇದಕ್ಕೆ ಉಪಯೋಗ ಏನು? ಗೇರು ಎಣ್ಣೆ, ಗೇರು ಮರಕ್ಕೆ. ಇದನ್ನು ಪುತ್ತೂರಿನ NRCC ಗೇರು ಸಂಶೋಧನಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿ ಅವರು ಇದು ಸಕ್ಸಸ್ ಆಗಿದೆ ಅಂತೇಳಿ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದರು. ಹಾಗೆ ಈಗ ಸಾವಿರಾರು ಜನರು 100 ಲೀಟರ್ ತಗೊಂಡು ಹೋಗ್ತಾರೆ. ಎಷ್ಟೋ ಜನ ಬಂದು ಇದು ಮನೆಯಲ್ಲೇ ತಯಾರು ಮಾಡುವಂಥದ್ದು ಒಂದು ಪ್ರಾಡಕ್ಟ್. ಮುಖ್ಯವಾಗಿ ಇದು ಏನಂತ ಹೇಳಿದರೆ, ನಮ್ಮಲ್ಲಿ ಈಗ ನಾವು ರೈತರು, TV ಅವರು ನಮ್ಮಲ್ಲಿ ಬಂದರು. ಮನೆಗೆ ಬಂದಾಗ ನಿಮ್ಮ ಫ್ಯಾಕ್ಟರಿಯಲ್ಲಿ ಉಂಟು ಇದು ತಯಾರು ಮಾಡೋದು, ಗೇರು ಎಣ್ಣೆ ಉಪಯೋಗ ಮಾಡಿ ಅಂತ ಕೇಳಿದರು. ನೋಡಿ, ನಾನು ಒಳಗೆ ಕರ್ಕೊಂಡು ಹೋದೆ, ತೋರಿಸಿದೆ. ಒಲೆ ಇದೆ, ಕಟ್ಟಿಗೆ ಇದೆ, ಡ್ರಮ್ ಬ್ಯಾರಲ್ ಇದೆ, ಹಂಡೆ ಇದೆ. ಇದರಲ್ಲಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ನಮಗೆ ಯಾವ ಮೆಷೀನರೀಸು ಬೇಡ, ಕೈಯಲ್ಲೇ ಮಿಕ್ಸ್ ಮಾಡಿ ಎಷ್ಟೋ ಬ್ಯಾರಲ್ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಹೌದು, ಹಾಗೆ ಅಡಿಗೆ ಮಾಡಿದ ಹಾಗೆ. ಇದಕ್ಕೆ ನಮ್ಮ ಲ್ಯಾಬ್ ಅಸಿಸ್ಟೆಂಟ್ ನನ್ನ ಮಿಸಸ್ ವೈಫೇ ತಯಾರು ಮಾಡಲಿಕ್ಕೆ ಹೆಲ್ಪ್ ಮಾಡೋದು. ಎಷ್ಟೋ ಪ್ರಾಡಕ್ಟ್. ಈಗ ಅಡಿಕೆಯಿಂದ ತಿಂಡಿ ಮಾಡಿದೆವು, ಅಡಿಕೆಯಿಂದ ಚಾಕ್ಲೇಟ್, ಸಾವಿರಾರು ಚಾಕ್ಲೇಟ್ ಮಾಡಿ ಕ್ಯಾಂಪ್ಕೋದ ಎರಕ ರಿಸರ್ಚ್ ಫೌಂಡೇಶನ್ನ ಟ್ರಸ್ಟಿಯಲ್ಲಿ ನಾನು ARDFನ ಟ್ರಸ್ಟಿಯಾಗಿಯೂ ವರ್ಕ್ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಇದಕ್ಕೆ ನನಗೆ ಅನೇಕ ಜನರ ಸಪೋರ್ಟ್ ಸಿಕ್ಕಿತು. ಅಂದರೆ ವಿಜ್ಞಾನಿಗಳದ್ದು, ಈಗ ಕ್ಯಾಂಪ್ಕೋ ಅಧ್ಯಕ್ಷರು ಮತ್ತು ಬೇರೆ ಬೇರೆ ಬೆಳೆಗಾರರು, ಸಂಶೋಧನಾ ಶಾಲೆಯವರು, ಹಾರ್ಟಿಕಲ್ಚರ್
ಶಾಲೆಯವರು ಕಾಲೇಜವರೆಲ್ಲ ಸಪೋರ್ಟ್ ಮಾಡಿ ಇದನ್ನು ಬಳಕೆ ಮಾಡಬೇಕು ಅಂತ. ಮತ್ತೆ ಕೇಳಿದ್ರು, ನೀವು ಪೇಟೆಂಟ್ ಮಾಡಲಿಲ್ವೋ ಅಂತ. ನಾನು ಹೇಳಿದೆ, ನಾನು ಪೇಟೆಂಟ್ ಉದ್ದೇಶದಿಂದ ಮಾಡ್ತಾ ಇಲ್ಲ. ಇದು ಹೆಚ್ಚು ಜನ ಬಳಕೆ ಮಾಡಿದರೆ ಅಡಿಕೆ ಖರ್ಚು ಜಾಸ್ತಿ ಆಗುತ್ತೆ, ಅಡಿಕೆಯ ಬಳಕೆ ಜಾಸ್ತಿ ಆಗುತ್ತೆ. ಆದ್ರಿಂದ ಯಾರು ಬಂದು ಕೇಳಿದ್ರು ಕೂಡ ನಾನು ಮಾಹಿತಿ ಕೊಡ್ತೇನೆ, ತಯಾರು ಮಾಡುವ ವಿಧಾನ ಹೇಳಿ ಕೊಡ್ತೇನೆ ಅಂತೇಳಿ ಎಷ್ಟೋ ಜನ ಈಗ ತಯಾರು ಮಾಡ್ತಾರೆ. ವೈನ್, ಅಡಿಕೆಯಿಂದ ವೈನ್ ತಯಾರು ಮಾಡಿದ್ದನ್ನು ಈಗ 4-5 ಕಡೆ ಕೇರಳದಲ್ಲಿ, ಮಡಿಕೇರಿಯಲ್ಲಿ, ಮರ್ಕೆರ, ಅದೇ ಕಡೆ ವೈನ್ ತಯಾರು ಮಾಡ್ತಿದ್ದಾರೆ. ನಂತರ ಪರ್ಮಿಷನ್ ಏನಿಲ್ಲ, ನೀವೇ ಮಾಡಿ ಅಂತ ಹೇಳಿ ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಹಾಗೆ ಅವರು ಅವರದ್ದೇ ಮೆಥಡಾಲಜಿ ಅಡಾಪ್ಟ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ. ಮಾರ್ಕೆಟ್ ನಲ್ಲಿಯೂ ಇದೆ. ಇದೇ ರೀತಿ ಕೆಲವು ಪ್ರಾಡಕ್ಟ್, ಸಿರಪ್, ಐಸ್ ಕ್ರೀಮ್ ತಯಾರು ಮಾಡುವವರು ತುಂಬಾ ಇದ್ದಾರೆ. ಅಡಿಕೆ ಹಾಕಿ ಐಸ್ ಕ್ರೀಮ್ ಪುತ್ತೂರಿನವರು ಇದ್ದಾರೆ. ಹಾಗೆ ಬೇರೆ ಬೇರೆ ಕಡೆ ಪ್ರಾಡಕ್ಟ್ ಮಾಡುವವರು ಐಸ್ ಕ್ರೀಮ್ ಮಾಡ್ತಾರೆ. ಇದೆಲ್ಲ ಅಡಿಕೆ ಬಳಕೆ ಕನ್ಸಂಪ್ಷನ್ ಜಾಸ್ತಿ ಆಗಬೇಕು ಅಂತ ದೃಷ್ಟಿಯಿಂದ ನಾನು ಇದರ ಪ್ರಾಜೆಕ್ಟ್ ಅನ್ನು ಅವರಿಗೆ ವಿದೌಟ್ ಎನಿ ರೆಮ್ಯುನರೇಷನ್, ಪೇಟೆಂಟ್ ರೈಟ್ ಇಲ್ಲದೆ ಅಡ್ವೈಸ್ ಮಾಡ್ತಾ ಇದ್ದೇನೆ. ಹಾಗೆ ಇದರ ಬಗ್ಗೆ ಕರ್ನಾಟಕ ಗವರ್ಮೆಂಟ್ ಅವರು ಕೃಷಿ ಪಂಡಿತ ಪ್ರಶಸ್ತಿ 11ರಲ್ಲಿ ಕೊಟ್ಟರು. ಅದೇ ರೀತಿ ನ್ಯಾಷನಲ್ ಸೋಪು, ಇದರ ಅಡಿಕೆ ಸೋಪು ಕೂಡ ಈಗ ನಮ್ಮ ಡಾಟರ್ ಮತ್ತು ಅಳಿಯ ತಯಾರು ಮಾಡ್ತಾ ಇದ್ದಾರೆ. ಅದು ಕೂಡ ಮಾರ್ಕೆಟ್ ನಲ್ಲಿ ಇದೆ. ಅಡಿಕೆಯನ್ನು ಉಪಯೋಗ ಮಾಡಿ ಈಗ ಅದೇ ಮೆಥಡಾಲಜಿಯನ್ನು ಬೇರೆ ಬೇರೆ ರೀತಿಯನ್ನು ಅಡಾಪ್ಟ್ ಮಾಡಿ ಅಡಿಕೆಯನ್ನು ಸೋಪಿಗೆ ತಯಾರು ಮಾಡುವವರು ಎಷ್ಟೋ ಮಂದಿ ಇದ್ದಾರೆ. ಹಾಗೆ ಇದು ಕಾಮನ್, ಚಂದನ, ಗಂಧ ಎಲ್ಲ ಇದ್ದಾಗೆ ಬಳಕೆ ಆಗಬೇಕು ಅಂತ ಹೇಳಿ. ಚರ್ಮ ರೋಗಕ್ಕೆ ಅಡಿಕೆ ಒಳ್ಳೆಯದು. ಈಗ ಪಿಂಪಲ್ಸ್ಗೆ ಎಲ್ಲ ಅಡಿಕೆಯನ್ನು ತೇದು ಹಚ್ಚಬಹುದು. ದನ ತುಪ್ಪ ಅಥವಾ ಇದರಲ್ಲಿ ತೇದು ಹಚ್ಚಿದರೆ ಹೆಚ್ಚು ಇಫೆಕ್ಟಿವ್. ಗೋಟಡಿಕೆಯಲ್ಲಿ ಎರಕಲೈನ್ ಜಾಸ್ತಿ. ಎಲ್ಲ ತಿಂಡಿ ಅಥವಾ ಯಾವುದೇ ಐಟಮ್ ನ ತಯಾರು ಮಾಡುವಾಗ ಎಳೆ ಅಡಿಕೆಯನ್ನೇ ಹೆಚ್ಚು ಬಳಸ್ತದೆ. ಯಾಕಂದ್ರೆ ಅದರಲ್ಲಿ ಎರಕಲೈನ್ ಅಂಶ ಕಡಿಮೆ, ಟ್ಯಾನಿನ್ ಜಾಸ್ತಿ. ಟ್ಯಾನಿನ್ 24% ಇದೆ. ಟ್ಯಾನಿನ್ ನೋಡಿ, ಅನಿಲೆಕಾಯಿಯಲ್ಲಿ 70% ಇದೆ. ಅದೇ ರೀತಿ ಟ್ಯಾನಿನ್ ಅನೇಕ ತಯಾರಿಕೆಗೆ ಟ್ಯಾನಿನ್ ಅತಿ ಅಗತ್ಯ. ಚರ್ಮ ಹದ ಮಾಡುವವರಿಗೆ ಟ್ಯಾನಿನ್ ಬೇಕು. ಅಡಿಕೆ ಚೋಗರನ್ನು ಅವರು ಚರ್ಮ ಹದ ಮಾಡುವವರು ಉಪಯೋಗ ಮಾಡ್ತಾರೆ. ಅದೇ ರೀತಿ ಟ್ಯಾನಿನ್ ವೈನ್ ಇಂಡಸ್ಟ್ರಿಗೆ ಅತಿ ಆಗುತ್ತೆ. ನಾನು ಯುರೋಪಿಗೆ, ಇಂಗ್ಲೆಂಡ್ನಲ್ಲಿ ನನ್ನ ಮಗಳು ಇರುವಾಗ ಹೋದಾಗ ಅಲ್ಲಿ ಅನೇಕ ವೈನ್ ಫ್ಯಾಕ್ಟರಿಗಳನ್ನು ನೋಡಿದಾಗ ಅಲ್ಲಿ ಟ್ಯಾನಿನ್ ಅವರು ಓಕ್ ಟ್ರೀ ಬ್ಯಾರಲ್ ಅಥವಾ ಬೇರೆ ಬೇರೆ ಬ್ಯಾರಲ್ಗಳಲ್ಲಿ ಇರುವಂತ ಬಳಕೆ ಮಾಡಿ ಟ್ಯಾನಿನ್ ಉಪಯೋಗ ಮಾಡ್ತಿದ್ದರು. ಹಾಗೆ ಅಡಿಕೆಯಿಂದ ನಾನು ವೈನ್ ಅಲ್ಲಿ ಅಲ್ಲದೆ ಬೇರೆ ಸಿಕ್ಕಿಂ ವೈನ್ ಡಿಸ್ಟಿಲರೀಸಿಗೆಲ್ಲ ಹೋಗಿ ತಯಾರು ಮಾಡಿ ಪ್ರಾಕ್ಟಿಕಲ್ ಆಗಿ ನೋಡಿ ತಯಾರು ಮಾಡಿದಾಗ ಅದಾಗಬಹುದು ಅಂತೇಳಿ ಹಾಗೆ ಈಗ ಅನೇಕರು ವೈನ್ ಮಾಡ್ತಾರೆ ಅಡಿಕೆಯಿಂದ. ಇಟ್ ಈಸ್ ಅಪ್ರೂವ್ಡ್. ಇದಕ್ಕೆ ಏನಂದ್ರೆ ನಮಗೆ ಎಲ್ಲ ತಯಾರಿಕೆಗಳಿಗೂ ಗೌರ್ಮೆಂಟ್ ಕೆಲವು ರಿಸ್ಟ್ರಿಕ್ಷನ್ಸ್, ಗೈಡ್ ಲೈನ್ಸ್ ಕೊಟ್ಟದ್ದನ್ನು ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಅದರಿಂದ ಅಡಿಕೆ ಸೂಕ್ತವಾಗುವಂತೆ ಕನ್ವರ್ಟ್ ಮಾಡಿ ಅಡಿಕೆಯಿಂದ ವೈನ್, ಸಾಫ್ಟ್ ಡ್ರಿಂಕ್ ಇದನ್ನೆಲ್ಲ ತಯಾರು ಮಾಡಿ ಬಿಡುಗಡೆ ಮಾಡಿದೆ. ನನಗೆ ಇದನ್ನು ಮಾರ್ಕೆಟ್ ಮಾಡುವುದಷ್ಟೇ ಕಡಿಮೆ ಇದ್ದೇನೆ. ಲ್ಯಾಬ್ ವರ್ಕ್ ಮಾಡಿ ಮನೆಯಲ್ಲಿ ತಯಾರು ಮಾಡಿದ್ದೇನೆ. ಅನೇಕರಿಗೆ ಸಾವಿರಾರು ಬಟ್ಟೆಗಳನ್ನು ಉಚಿತವಾಗಿ ಮತ್ತು ತಗೊಂಡು ಹೋಗಿದ್ದಾರೆ. ಹಾಗೆ ಸೋಪು ಕೂಡ ಈಗ ಮಾರ್ಕೆಟ್ನಲ್ಲಿದೆ. ಹೂಗ ಸಿಂಗಾರ್ ಅಂತೇಳಿ ಹೆಸರು ಹಾಕಿ ಸೋಪು ಮಾರ್ಕೆಟ್ನಲ್ಲಿದೆ. ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ಗಳು ಅನೇಕರು ತಯಾರು ಮಾಡೋದ್ರಿಂದ ಇದರಿಂದ ಬೆನಿಫಿಟ್ ಏನಂದ್ರೆ ಅಡಿಕೆ ಬಳಕೆ ಜಾಸ್ತಿ ಆಗುತ್ತೆ. ಅಡಿಕೆ ತಿಂದು ಉಗುಳುವುದು ಅಂತ ಹೇಳುದು ಒಂದೇ ಒಂದು ದೃಷ್ಟಿಕೋನದಿಂದ ಅದನ್ನು ನಾವು ತಗೊಳ್ಳೋದಲ್ಲ. ಮಲ್ಟಿಪರ್ಪಸ್ ಪ್ರೊಡಕ್ಷನ್, ಬೇರೆ ಬೇರೆ ಉದ್ಯೋಗಗಳಿಗೆ ಇದಕ್ಕೆ ಕ್ಯಾಂಪ್ಕದವರು ಕೂಡ ಆಸಕ್ತಿ ತೋರಿಸಿದ್ದಾರೆ. ಅನೇಕ ಕಾಲೇಜಿನವರು ಅಥವಾ ಬೇರೆ ಬೇರೆ ಸೈಂಟಿಸ್ಟ್ಗಳು ಇದರ ಬಗ್ಗೆ ಆಸಕ್ತಿಯಿಂದ ಅಡಿಕೆಯನ್ನು ಕಾರ್ಸಿನೋಜೆನಿಕ್ ಅಲ್ಲ ಅಂತ ಹೇಳೋದನ್ನು ಪ್ರೂವ್ ಮಾಡಿ ಅದು ಜನರಿಗೆ ಉಪಯೋಗ ಆಗುವಂತ ಒಂದು ಬೆಳೆ ಅಂತೇಳಿ ಸಾದರಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ನೀವು ಅಡಿಕೆ ಕ್ಷೇತ್ರದಲ್ಲಿ ಅಡಿಕೆ ಬೆಳೆಗಾಗಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದ್ದೀರಿ, ಬಹಳಷ್ಟು ದುಡಿದಿದ್ದೀರಿ. ಮೊದಲಿಗಿಂತ ಈಗ, ಮೊದಲಿನ ಸ್ಥಿತಿ ಆಗಲಿ ಈಗಿನ ಸ್ಥಿತಿ ಆಗಲಿ, ತಮ್ಮ ಅನುಭವದಲ್ಲಿ ಯಾವ ರೀತಿಯ ಬದಲಾವಣೆ ಕಂಡಿದೆ? ಅಡಿಕೆ ಮೊದಲು ಧಾರ್ಮಿಕ ಕ್ರಿಯೆಗಳಲ್ಲಿ ಮಾತ್ರ ಬಳಸುವುದು ಅಂತೇಳೋ ಒಂದು ಲೇಬಲ್ ಇತ್ತು. ಅಡಿಕೆಯನ್ನು ಯಾವುದೇ ಪೌರೋಹಿತ್ಯಕ್ಕೆ ಸಂಬಂಧಪಟ್ಟ ಪೂಜೆಗಳಿಗೆ, ದೇವಸ್ಥಾನಗಳಲ್ಲಿ ವೀಳ್ಯದೆಲೆ ಅಡಿಕೆ ಪತಿ ಪತ್ನಿಯರಿದ್ದಾಗೆ ಅಂತೇಳಿ ಹೇಳ್ತಿದ್ರು. ವೀಳ್ಯದೆಲೆ ಕೂಡ ಅತಿ ಅಗತ್ಯವಾದದ್ದು. ಹೂಗಿ ಫಲ ಸಮಾಯುಕ್ತಂ ನಾಗವಲ್ಲಿದಲ್ಲಿ ಇರ್ತಮ್, ಅಂದ್ರೆ ನಾಗವಲ್ಲಿ ಅಂದ್ರೆ ವೀಳ್ಯದೆಲೆ, ಅದು ಸೇರಿದ್ರೆ ಅದಕ್ಕೆ ವ್ಯಾಲ್ಯೂ. ಬರೇ ಅಡಿಕೆ ತಿನ್ಬಾರದು, ಅದು ಸ್ವಲ್ಪ ಹಾನಿಕಾರಕ ಅಂತ ಹೇಳಿ ಆಯುರ್ವೇದ ನಿಘಂಟುಗಳು ಹೇಳಿದಾವೆ. ಅದಕ್ಕೆ ವೀಳ್ಯದೆಲೆ ಒಂದು ಬಳಸಿ ತಿನ್ಬೇಕು. ಬಾಯಿಗೆ ಮೊದಲು ವಿನಾಪರ್ಣೆ ಮುಖೇದತ್ವ ಪೂಗಂ ಕಾದತಿಯೋ ನರ ಮತಿಭ್ರಂಶೋ ದರಿದ್ರಿಷದಂತೆ ಸ್ಮರತಿ ನೋವರೆ. ಬಾಯಲ್ಲಿ ವೀಳ್ಯದೆಲೆ ಹಾಕದೆ ಅಡಿಕೆ ಹಾಕಬಾರ್ದು ಅಂತೇಳಿ ಹೇಳ್ತಾರೆ. ಇದೆಲ್ಲ ಮೊದಲವರು ಕಂಡುಕೊಂಡ ಎವರ್ ಗ್ರೀನ್ ಟ್ರುತ್. ಆದ್ದರಿಂದ ಇದನ್ನು ಕಂಡುಕೊಂಡಾಗ ನಾವು ಅನೇಕ ತಯಾರಿಕೆಗಳನ್ನು ಮಾಡುವಾಗ ಈ ವೀಳ್ಯದೆಲೆ ಕೂಡ ನಾವು ಮಹತ್ವ ಕೊಡಲೇಬೇಕಾಗುತ್ತೆ. ವೀಳ್ಯದೆಲೆ, ಬರ್ಮಾದಲ್ಲಿ ವೀಳ್ಯದೆಲೆ ಮದುವೆಯಾಗಿ ಹೊಸ ದಂಪತಿಗಳು ಅಡಿಕೆ ಮರಕ್ಕೆ ವೀಳ್ಯದೆಲೆ ನೆಡ್ತಾರೆ.
ಅವರ ಧಾರ್ಮಿಕ ವಿಧಿಯಲ್ಲೇ ಇದು ಆಚರಣೆ. ಪುರೋಹಿತರ ಕರ್ಕೊಂಡು ಹೋಗಿ ಅಡಿಕೆ ಮರಕ್ಕೆ ವೀಳ್ಯದೆಲೆ ಅವರನ್ನು ನಡೆಸ್ತಾರೆ. ಅಂದ್ರೆ ಅದು ಅವರ ಒಟ್ಟಿಗೆ ಇರಬೇಕು ಅಂತ ಹೇಳಿ, ಪತಿ ಪತ್ನಿಯರ ಸಂಬಂಧ ಇದೆ ಹೇಗುಂಟು ಆ ರೀತಿಯಾಗಿ ವೀಳ್ಯದೆಲೆ ಮತ್ತು ಅಡಿಕೆ ಮರದ ಸಂಬಂಧ ಇರಬೇಕು. ತಿನ್ನುವುದು ಹಾಗೆ, ಅಡಿಕೆ ತಿನ್ನುವಾಗ ವೀಳ್ಯದೆಲೆ ಬೇಕೇ ಬೇಕು, ಬಾಯಿಗೆ ಹಾಕಬೇಕು, ಕೆಂಪು ಚೊಗರು ಬರುತ್ತೆ. ಆದ್ರಿಂದ ಈ ವೀಳ್ಯದೆಲೆ ಅಡಿಕೆಯನ್ನು ಬಿಟ್ಟು ನಾವು ಯಾವುದೇ ತಯಾರಿಕೆಗಳಿಗೆ ಕೈ ಹಾಕಲಿಕ್ಕೆ ಆಗುದಿಲ್ಲ. ಸಿಕ್ಕಿಂನಲ್ಲಿ ಹೋಗಿದ್ದಾಗ ಮೀರೋಬೆನ್ ಅಂತ ಹೇಳುವವರ ವೈನ್ ಫ್ಯಾಕ್ಟರಿಗೆ ಹೋದಾಗ ಅಲ್ಲಿ ಅವರು ವೈನ್ ತಯಾರು ಮಾಡ್ತಾ ಇದ್ದರು. ಅವರು ಕೂಡ ವೈನ್ ಅಡಿಕೆಯನ್ನು ಮಾತ್ರ ಉಪಯೋಗ ಮಾಡ್ತಾ ಇದ್ದರು. ಎರಕ ಲಿಕ್ಕರ್ ಅಂತ ಹೇಳಿ, ಲಿಕ್ಯೂರ್ ಬೇರೆ ಲಿಕ್ಕರ್ ಬೇರೆ. ಲಿಕ್ಯೂರ್ 40% ಲಿಕ್ಕರ್ ನಲ್ಲಿ, ಲಿಕ್ಯೂರ್ ನಲ್ಲಿ 40% ಆಲ್ಕೋಹಾಲ್ ಇಲ್ಲ, ಕಡಿಮೆ. ಅದರಿಂದ ಈ ಅಡಿಕೆ ಒಟ್ಟಿಗೆ ವೀಳ್ಯದೆಲೆ ವೈನ್ ಕೂಡ ಮಾಡಬಹುದು. ವೀಳ್ಯದೆಲೆ ಸೇರಿಸಿ ನಾನು ತಯಾರು ಮಾಡುವ ವೈನ್ ನಲ್ಲಿ ಅಡಿಕೆ ವೀಳ್ಯದೆಲೆ ಕಾಂಬಿನೇಷನ್ ಆಗಿ ಮಾಡೋದು. ಅದರ ದೋಷಗಳನ್ನು ಇದು ತೆಗೀತೆ ಅಂತ ಹೇಳಿ ನಾವು ಅಡಿಕೆ ಮಾಡುವಾಗ ಒಗ್ಗರಣೆ ಹಾಕುವಾಗ ಸಾಸಿವೆ ಹಾಕ್ತೇವೆ. ಒಗ್ಗರಣೆಯಲ್ಲಿ ಸಾಸಿವೆ ಗುಣ ಅಂತ ಹೇಳಿದ್ರೆ ಆಹಾರದಲ್ಲಿ ಬಂತ ಯಾವುದೇ ಕ್ರಿಮಿಕೀಟಗಳ ಇದ್ದರೆ ಅದು ಸಾಸಿವೆ ಒಗ್ಗರಣೆ ತೆಗೀತದೆ. ಒಗ್ಗರಣೆ ಅಂತ ಹೇಳಿದ್ರೆ ಮಹತ್ವ ಅದೇ ರೀತಿ ಊಟ ಮಾಡಿದ ಮೇಲೆ ಎಲ್ಲ ಅಡಿಕೆ ತಿಂದರೂ ಇದೇ ಪರಿಣಾಮ, ಅದರ ಮಹತ್ವ ಗೊತ್ತಾಗುತ್ತೆ. ಹಿಂದೆ ಅಡಿಕೆಯನ್ನು ಮಾರ್ಕೆಟ್ ರೇಟ್ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ಹೆಚ್ಚು ಬಳಕೆ ಮಾಡ್ತಾ ಇದ್ದರು. ಗುಡ್ಕದಲ್ಲಿ ಹೋಗ್ತಿತ್ತು. ನಾನು ಗುಡ್ಕ ಕಂಪನಿ ಅನೇಕ ವಿಸಿಟ್ ಮಾಡಿದ್ದೆ. ನಾರ್ತ್ಗೆ ಹೋಗಿದ್ದಾಗ ಗುಡ್ಕದಲ್ಲಿ ಅಡಿಕೆಯಲ್ಲಿ ಆ ಟೈಮಿಗೆ ಗುಡ್ಕ ಅಡಿಕೆಯನ್ನು ಕತ್ತರಿಯಲ್ಲಿ ಕತ್ತರಿಸಿ ಹೂಳುಗಳನ್ನಾಗಿ ಸ್ಕ್ರಾಪ್ಸ್ಗಳನ್ನಾಗಿ ಮಾಡಿ ಬಳಸ್ತಾ ಇದ್ದರು. ಅದೇ ರೀತಿ ಅಡಿಕೆಯ ಗುಡ್ಕಕ್ಕೆ ಮಾತ್ರ ಅಂತ ಹೇಳಿ ಒಂದು ನಂಬಿಕೆ ಇತ್ತು. ಈಗ ಮಾತ್ರ ಅಡಿಕೆಯನ್ನು ಬೇರೆ ಬೇರೆ ಬಳಕೆಗೆ ಬಳಸಲಿಕ್ಕೆ ಪ್ರಾರಂಭಿಸಿದ್ದರಿಂದ ಅಡಿಕೆ ಉಪಯೋಗ ಜಾಸ್ತಿ ಆಗಿದೆ, ಬಳಕೆ ಬೇರೆ ಬೇರೆ ರಂಗಗಳಲ್ಲಿ ಜಾಸ್ತಿ ಆಗಿದೆ. ಹಾಗೆ ಗುಡ್ಕದವರು ಕೂಡ ಅಡಿಕೆಯನ್ನು ಸರ್ಕಾರ ಬ್ಯಾನ್ ಮಾಡಿದೆ. ಮಹಾರಾಷ್ಟ್ರ, ಅಸ್ಸಾಂನಲ್ಲಿ, ಕೇರಳದಲ್ಲಿ ಗುಡ್ಕ ಬಳಕೆ ಇಲ್ಲ ಕಾನೂನು ಪ್ರಕಾರ. ಆದ್ರೆ ಇದರಲ್ಲಿ ಕೂಡ ಈ ಬಗ್ಗೆ ಕಂಟೆಸ್ಟ್ಗಳು ನಡೀತಾ ಇದೆ. ಮಹಾರಾಷ್ಟ್ರ ಜಜ್ಮೆಂಟ್ ಕೊಟ್ಟಿದೆ, ಅಡಿಕೆ ಒಂದು ಫುಡ್ ಮೆಟೀರಿಯಲ್ ಅಂತ ಹೇಳಿ ಹೇಳಿದ್ದಾರೆ. ಅದು ಹ್ಯಾಬಿಟ್ ಮಾಡುವಂತ ಒಂದು ವಸ್ತು, ಡ್ರಗ್ ಅಲ್ಲ, ಅದು ಫುಡ್ ಮೆಟೀರಿಯಲ್ಗೆ ಸೇರಿಸಿದ್ದಾರೆ. ಇದು ನಮಗೆ ಕೂಡ ಪ್ರಯೋಜನ ಆಗಿದೆ. ಅಂದ್ರೆ ಅಡಿಕೆಯಿಂದ ಯಾವುದೇ ಫುಡ್ ಐಟಮ್ ನಾವು ತಯಾರು ಮಾಡಬಹುದು ಅಂತ, ಚಿಪ್ಸ್ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ. ಆದ್ರೆ ಅದಕ್ಕೆ ಗ್ರೇಡ್, ಗೋಟ್ ಅಡಿಕೆ, ಎಳೆ ಅಡಿಕೆ, 2-3 ಗ್ರೇಡ್ಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಈ ಕೆಂಪಡಿಕೆ ಮಾಡಿ ಅದನ್ನು ಚಿಪ್ಸ್ ಮಾಡಿಯೂ ಬಳಕೆ ಮಾಡಬಹುದು. ಈ ರೀತಿಯಾಗಿ ಬಳಕೆಯನ್ನು ಹೆಚ್ಚು ಮಾಡಿದಷ್ಟು ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ. ಈಗಿನ ಪರಿಸ್ಥಿತಿಯಲ್ಲಿ ಅದು ಅಗತ್ಯ ಕೂಡ. ತುಂಬಾ ಸಂತೋಷ ಸರ್. ಕಡಿಮೆ ಕೆಲಸ, ಆದಾಯ ಹೆಚ್ಚು ಆಗಿರುವ ಅಡಿಕೆ ಕೃಷಿಯು ಈಗ ಸಂಕಷ್ಟದಲ್ಲಿ ಇದೆಯಾ ನಿಮ್ಮ ಪ್ರಕಾರ? ಹೇಗೆ? ಅಡಿಕೆಗೆ ಒಂದನೆಯದಾಗಿ ಹೊಡೆತ ಯಾವುದು ಕೊಟ್ಟಂದ್ರೆ ಈ ರೋಗಗಳು, ಹಳದಿ ರೋಗ, ಎಲೆಚಕ್ಕಿ ರೋಗ, ಹಾಗೆ ಬೇರು ಹುಳ, ಮತ್ತೆ ಆಫ್ರಿಕನ್ ಸ್ನೇಲ್ಸ್ ಅಂತ ಹೇಳಿ ಬಂದು ಈಗ ತೋಟವನ್ನು ಸಂಪೂರ್ಣ ಹಾನಿ ಮಾಡ್ತಾ ಇವೆ. ಕೊಬ್ಬೆವರೆಗೆ ಹೋಗಿ ಸಿಂಗಾರವನ್ನು ಕೂಡ ಅವುಗಳು ತಿಂದು ಬಳಕೆ ಜಾಸ್ತಿ ಮಾಡಿ ಅಡಿಕೆ ಆಗುದಿಲ್ಲ. ಅಡಿಕೆಗೆ ಪಾಲಿನೇಷನ್ ಮಾಡ್ಲಿಕ್ಕೆ ಕೂಡ ಹಾಗೆ ಪರಾಗ ಸಂಪರ್ಕ, ಚಳಿಗಾಳಿ ಅಂತ ಹೇಳಿದ್ರೆ ಈ ಪರಾಗ ಸಂಪರ್ಕ ಅಡಿಕೆ ಸಿಂಗಾರ. ನಾವು ಮುಖ್ಯವಾಗಿ ಸಿಂಗಾರದಲ್ಲಿ ಗಂಡು ಹೂ ಪರಾಗ, ಸಿಂಗಾರದಲ್ಲಿ ನಳ್ಳಿ ಅಂತ ಇದೆ, ಅದು ಹೆಣ್ಣು ಹೂ. ಇದು ಏನಂತ ಹೇಳಿದ್ರೆ ಅಡಿಕೆ ಪರಾಗ ಓಪನ್, ಅದೇ ಮರದ ಪರಾಗ ಅಡಿಕೆ ಸಿಗುವುದಿಲ್ಲ. ಅದು ಸಿಂಗಾರ ನಳ್ಳಿ ಓಪನ್ ಆಗುವಾಗ ಬೇರೆ ಮರದಿಂದ ಪರಾಗ ಗಾಳಿಗೆ ಬಂದು ಇದಕ್ಕೆ ಸಿಗಬೇಕು. ಅದೇ ಫಲಗಾಳಿ ಅಂತ ಹೇಳಿ ನಾವು ಹೇಳೋದು ಅದನ್ನೇ. ಸಿಂಗಾರ ಒಂದು ಮರದಲ್ಲಿ ಓಪನ್ ಆಗಿ 10 ದಿವಸವರೆಗೆ ಈ ಹೆಣ್ಣು ಓಪನ್ ಆಗಿರುತ್ತೆ. ನಂತರ ಅದಕ್ಕೆ ಪರಾಗ ಸಿಕ್ಕಿದ್ರೆ ಅದು ಬಿದ್ದು ಹೋಗುತ್ತೆ. ನಲ್ಲಿ ಕೆಳಗೆ ಬಿದ್ದು ತುಂಬ ಹೂ ಬಿದ್ದರೆ ಅದು ಪಾಲಿನೇಷನ್ ಆಗಲ್ಲ ಅಂತ ಹೇಳಿ ಲೆಕ್ಕ. ಇದೆಲ್ಲ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಹೇಳಿದಂಥ ವಿಷಯಗಳು. ಆದ್ದರಿಂದ ಈ ಪರಾಗ ಸಂಪರ್ಕಕ್ಕೆ ಇದಕ್ಕೆ ನಾನೊಂದು ಸ್ಪ್ರೇ ಕೂಡ ಮಾಡಿದೆ, ಫಲಿನಿ ಅಂತೇಳಿ ಒಂದು ಸ್ಪ್ರೇ. ಸಿಂಗಾರ ಬಿಡುವ ಟೈಮಿಗೆ ಸ್ಪ್ರೇ ಕೊಡಬೇಕು. ಅದೇ ರೀತಿ ಗೇರು ಹೂವಿನ ಹಾಗೆ, ಗೇರಿನಲ್ಲಿ ಹಾಗೆ ಹೂ ಬಿಟ್ಟು 1 ವಾರ 10 ದಿವಸ ಒಳಗೆ ಸ್ಪ್ರೇ ಕೊಡಬೇಕು ಅಥವಾ ಪರಾಗ ಸಂಪರ್ಕ ಆಗಬೇಕು. ಆಗ ಗಾಳಿ ಬೇಕು, ಫಲಗಾಳಿ ಬೇಕು, ಮಳೆ ಬರಬಾರ್ದು, ಹವಾಮಾನ ಪೂರಕವಾಗಿದ್ದರೆ ಪರಾಗ ಸಂಪರ್ಕ ಆಗುತ್ತೆ. ಅದರಿಂದ ಈ ಅಡಿಕೆಯಲ್ಲಿ ಒಂದು ನಮಗೆ ನಷ್ಟ ಏನು ಅಂತ ಹೇಳಿದರೆ ಆಗುವುದು ಪಾಲಿನೇಷನ್ ಆಗದೆ ನಳ್ಳಿ ಬೀಳುವಂಥದ್ದು. ಒಂದು ಸಿಂಗಾರದಲ್ಲಿ 50, 60, 100ರಿಂದ 200ರವರೆಗೆ ನಳ್ಳಿ ಇದ್ದರೆ ಅದೆಲ್ಲ ಪಾಲಿನೇಷನ್ ಆಗಿ ಪರಾಗ ಸಂಪರ್ಕ ಆಗಿ ಅಡಿಕೆ ಆದರೆ ನಮಗೆ ಕ್ರಾಪ್ ಜಾಸ್ತಿ ಬರುತ್ತೆ. ಅದರಿಂದ ಅದನ್ನು ನಾವು ಉಳಿಸಿಕೊಳ್ಬೇಕು, ಪರಾಗ ಸಂಪರ್ಕ ಆಗುವಾಗೆ ನೋಡಿಕೊಳ್ಬೇಕು ಸಿಂಗಾರಕ್ಕೆ. ಇದಕ್ಕೆ ನಾನೊಂದು ಸ್ಪ್ರೇ ತಯಾರು ಮಾಡಿ ಅದು ಬಹಳ ಸಕ್ಸಸ್ ಆಗಿತ್ತು. ಅನೇಕರು ಕೊಂಡೋಗ್ತಾ ಇದ್ದಾರೆ. ಇವಾಗ ಎಲೆಚುಕ್ಕಿ ರೋಗ, ಹಳದಿ ರೋಗ ಇವುಗಳನ್ನೆಲ್ಲ ನೋಡಿದಾಗ ಅಡಿಕೆ ಬೆಳೆಗಾರರು
ಪರ್ಯಾಯ ಬೆಳೆಗೆ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಪರ್ಯಾಯ ಬೆಳೆ ಅತಿ ಅಗತ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ಯಾವುದೇ ಒಂದು ಶಾಶ್ವತ ಅಲ್ಲ. ಈಗ ಬಾಳೆ ಕೂಡ ಮೊದಲು ರೋಗ ಬಂದು ನಾಶ ಆಗಿತ್ತು. ಅದೇ ತರಕಾರಿಗಳು ಮತ್ತೆ ಯಾವುದಿದ್ರು ಕೂಡ ಒಂದಲ್ಲ ಒಂದು ಹಂತದಲ್ಲಿ ರೋಗ ಬಾಧೆ ಬಂದು ನಾವು ಇನ್ನೊಂದಕ್ಕೆ ಸ್ವಿಚ್ ಆನ್ ಮಾಡ್ತೇವೆ. ಅದು ಅತಿ ಅಗತ್ಯವಾದ ಒಂದು ಪರಿಸ್ಥಿತಿಯಿಂದ ಬರಬೇಕು. ಆದ್ರೆ ಇದಕ್ಕೆ ಅಡಿಕೆಗೆ ಈಗ ರೋಗಕ್ಕೆ ನಿರೋಧಕವಾಗಿ ಅನೇಕ ಪ್ರಯತ್ನ ವಿಜ್ಞಾನಿಗಳು ಮಾಡ್ತಾರೆ, ರೈತರು ಮಾಡ್ತಾ ಇದ್ದಾರೆ. ಅದು ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಫಲ ಕೊಡ್ತದೆ ಅಂತ ಹೇಳಿ ನೋಡ್ಬೇಕು. ಪರ್ಯಾಯ ಬೆಳೆ ಅಗತ್ಯ. ಈಗ ಅಡಿಕೆ ಒಳಗೆ ಏನು ಮಾಡಬಹುದು? ಕಾಫಿ, ರಬ್ಬರ್, ಅಡಿಕೆ ಬೆಳೆಗಾರರು ಬೇರೆ ಬೇರೆ ಕೃಷಿಗಳನ್ನು ಹೊಂದಬಹುದು. ಅದೇ ರೀತಿ ಬಾಳೆ ಮಾಡಬಹುದು ಅಥವಾ ಯಾಲಕ್ಕಿ, ಕೊಕ್ಕೋ, ಹಾಗೆ ಕಾಫಿ ಕೂಡ ಮಾಡಬಹುದು. ಇದೆಲ್ಲ ಮಾಡಿ ನಮ್ಮ ಆದಾಯವನ್ನು ಬ್ಯಾಲೆನ್ಸ್ ಮಾಡಬಹುದು. ಒಂದು ರೀತಿ ಅದ ಮಟ್ಟಿಗೆ ಉಪಯೋಗ ಮಾಡಬಹುದು. ಅದೇ ಮತ್ತೊಂದೇನು ಅಂದ್ರೆ ತೆಂಗು, ಇದು ಕೂಡ ಹಾಗೆ. ಒಂದು ಎಕರೆಯಲ್ಲಿ ಅಡಿಕೆ 500ರಿಂದ 600 ಮರ ನಿಲ್ಲುತ್ತೆ. ಅದೇ ಬೇರೆ ಗೇರು ಅಥವಾ ತೆಂಗು 40 ಕಡಿಮೆ ಮರ. ಅದನ್ನ ನಮಗೆ ಅದರಲ್ಲಿ ಪರ್ ಟ್ರೀ 200 ತೆಂಗಿನಕಾಯಿ ಸಿಕ್ಕಿದ್ರು ನಮಗೆ ಕಡಿಮೆ. ಅಡಿಕೆಯನ್ನು ನಾವು ಹೊಂದಿಕೊಳ್ಳೋದು ಯಾಕಂದ್ರೆ 600 ಮರದ ಅಡಿಕೆ ನಮಗೆ ಒಂದು ಮರದಲ್ಲಿ 10 kg ಬಂದರೂ 5 kg ಬಂದರೂ ಕೂಡ 600ರಲ್ಲಿ ಕ್ವಿಂಟಲ್ ಗಟ್ಟಲೆ ಬರುತ್ತೆ. ಹಾಗೆ ಈಗಿನ ರೇಟು ನಮಗೆ ತಾಳೆ ಬಿದ್ದು ಉತ್ಪತ್ತಿ ಇದ್ದರೆ ಈಗಲೂ ಕೂಡ ನಾವು ಸರ್ವೈವ್ ಆಗಬಹುದು. ಅಡಿಕೆ ಬೆಳೆಗಾರರು ಉತ್ಪತ್ತಿ ಬೇಕು. ಆದರೆ ಅದನ್ನೇ ರೋಗ ಬಂದು ಹಾನಿ ಆದ್ರಿಂದ ಈಗ ಪರಿಸ್ಥಿತಿ ಅನೇಕ ಬೆಳೆಗಾರರು ಶೋಚನೀಯವಾಗಿ ಬೇರೆ ಬೆಳೆಗೆ ಹೊಂದಿಕೊಳ್ತಾ ಇದ್ದಾರೆ. ಬೇರೆ ಅಲ್ಟರ್ನೇಟಿವ್ ಕ್ರಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮುಖ್ಯವಾಗಿ ಹವಾಮಾನ ವೈಪರೀತ್ಯ ಒಂದು ಕಾರಣ. ಮತ್ತೆ ಬೇರೆ ಈಗಿನ ಕೃಷಿ ಪದ್ಧತಿ ಕೂಡ ಒಂದು ಕಾರಣ ಅಂತ ಹೇಳ್ಬಹುದು. ಮೊದಲೆಲ್ಲ ಅಡಿಕೆಗೆ ತೋಟಕ್ಕೆ ಬುಡಕ್ಕೆ ಇಂತಿಷ್ಟು, ಒಂದು ಮರಕ್ಕೆ ದಿವಸಕ್ಕೆ ಸಾಮಾನ್ಯ 20 ಲೀಟರ್ ನೀರು ಬೇಕು. ಅದು ಇವಾಪರೇಷನ್ ಆಗಿ ಹೋಗುತ್ತೆ. ಉದಾಹರಣೆಗೆ ತೆಂಗು ನೋಡಿದ್ರೆ, ತೆಂಗಿನಲ್ಲಿ ಬಿಸಿಲು ಇದ್ದಲ್ಲಿ ತೆಂಗು, ಕರಾವಳಿಯಲ್ಲೆಲ್ಲ ತೆಂಗು ಜಾಸ್ತಿ. ಯಾಕಂದ್ರೆ ಒಂದು ತೆಂಗಿನ ಮರದ ಸೋಗೆ ಮಾಡಲು ಅಂತ ಹೇಳ್ತೇವೆ ನಾವು, ಅದು 30 ಬರ್ಬಹುದು, ವರ್ಷಕ್ಕೆ 30 ಇರಬಹುದು. ತಿರಿ ಮಡಲಾಗಿ ಬೀಳುವಾಗ 3 ವರ್ಷ ಬೇಕು. ಅದರಲ್ಲಿ ತೆಂಗಿನ ಮರಕ್ಕೆ ನಮಗೆ ಉಪ್ಪು ಬೇಕು. ನಮಗೆ 0.25 ಮಿಲಿಗ್ರಾಮ್ ಉಪ್ಪು ನಮಗೆ ಆಹಾರದಲ್ಲಿ ಬೇಕು. ಅದನ್ನು ನಾವು ಬೆವರು, ಯೂರಿನ್, ಕಣ್ಣೀರು ಎಲ್ಲ ಉಪ್ಪೆ. ಆದ್ದರಿಂದ ನಾವು ಕಳ್ಕೊಳ್ತಾ ಇದ್ದೇವೆ. ಉಪ್ಪಿನ ಕೆಲಸ ಆದ ಕೂಡಲೇ ಅದರ ಶರೀರದಲ್ಲಿ ಅದರ ಕೆಲಸ ಆದ ಕೂಡಲೇ ಅದನ್ನು ಕಳ್ಕೊಳ್ತೇವೆ. ಹಾಗೆ ತೆಂಗಿಗೆ ಉಪ್ಪು ಅಗತ್ಯ ಬೇಕು. ನಾವು ಬುಡಕ್ಕೆ ಉಪ್ಪಾಗ್ತೇವೆ. ಅದರಿಂದ ಈ ತೆಂಗಿಗೆ ಉಪ್ಪು ಕೊಡೋದು ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಬಾಯಾರಿಕೆ ಆಗಬೇಕು, ನೀರು ಮೇಲಕ್ಕೆ ಹೋಗಬೇಕು. ಕೊಬೆಗೆ 200 ಲೀಟರ್ ನೀರು ಕೊಬೆಯಲ್ಲಿ ಸಿಯಾಳದಲ್ಲಿ ಸಂಗ್ರಹ ಆಗಬೇಕು. 200 ಸಿಯಾಳ ಇದ್ದರೆ 200 ಲೀಟರ್ ನೀರೇ ಬೇಕು. ಅಷ್ಟು ನೀರು ಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ ಬಾಯಾರಿಕೆ ಜಾಸ್ತಿ ಬೇಕು. ಈ ಉಪ್ಪಿನ ಮೂಲಕವಾಗಿ ಸೋಡಿಯಂ, ಮ್ಯಾಗ್ನೀಷಿಯಂ ಇತ್ಯಾದಿ ನೀರು ಮೇಲೆ ಹೋಗ್ತದೆ. ಅದೇ ಅಡಿಕೆ ಅಥವಾ ಬೇರೆ ಸಸ್ಯಗಳಿಗೆ ಉಪ್ಪು ಹೆಚ್ಚು ಬೇಕಾಗುವುದಿಲ್ಲ, ಬಾಳೆ ಕೂಡ ಹೆಚ್ಚು ಬೇಡ. ಆದ್ರಿಂದ ತೆಂಗಿಗೆ ಉಪ್ಪು ಮೇಲೆ ಹೋದ ಕೂಡಲೇ ಅದು ಎಲ್ಲಿ ಕಳ್ಕೊಡುತ್ತೆ ಅಂತ ಹೇಳಿದ್ರೆ, ವಿಜ್ಞಾನಿಗಳು ಬೇರೆ ಬೇರೆ ಹೇಳ್ತಾರೆ ಉಪ್ಪು ಅದರ ಮಡಲ್ನಲ್ಲಿ, ಸಿಪ್ಪೆಯಲ್ಲಿ, ಗೆರಟೆಯಲ್ಲೆಲ್ಲ ಹೋಗುತ್ತೆ ಅಂತ. ನಿಜವಾಗಿ ಅದು ಕೊತ್ತಲಿಕೆಯಲ್ಲಿ ಕಳ್ಕೊಳ್ಳುತ್ತೆ. ಅದನ್ನು ನಾನೊಂದು ಪ್ರಾಜೆಕ್ಟ್ ಮಾಡಿ ರಶ್ಮಿ ಪಾರ್ವತಿ ಅಂತೇಳಿ ವಿವೇಕಾನಂದ ಕಾಲೇಜ್ ವಿದ್ಯಾರ್ಥಿನಿಗೆ ಕೊಟ್ಟಿದ್ದೆ. ಅವಳೀಗ ಜರ್ಮನಿಯಲ್ಲಿದ್ದಾಳೆ. ಅವಳಿಗೆ ಇಂಟರ್ನ್ಯಾಷನಲ್ ಅವಾರ್ಡ್, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು. ಕೊತ್ತಲಿಕೆ ಉಪ್ಪು ಇದು ಆಯುರ್ವೇದದಲ್ಲಿ ಬಹಳ ಮೊದಲಿನಲ್ಲೇ ಇತ್ತು. ಅಡಿಕೆ ಮರಕ್ಕೆ ನಾವು ಉಪ್ಪು ಬಳಸೋದಿಲ್ಲ, ತೆಂಗಿನ ಮರಕ್ಕೆ ಮಾತ್ರ ಬುಡಕ್ಕೆ ಉಪ್ಪು ಹಾಕ್ತೇವೆ. ಅದೇ ಕಾರಣಕ್ಕೆ ಹಾಕುದು. ನೀರು ಮೇಲೆ ಹೋಗಿ ಅದನ್ನು ಕಳ್ಕೊಳ್ಳೋದು. ಉಪ್ಪನ್ನು ಎಲ್ಲಿ ಕಳ್ಕೊಳ್ತೇವೆ ನಾವು? ಬೆವರಿನಲ್ಲಿ ಕಳ್ಕೊಳ್ತೇವೆ. ಹಾಗೆ ತೆಂಗಿನ ಮರ ಅದನ್ನು ಕೊತ್ತಲಿಕೆಯಲ್ಲಿ ಕಳ್ಕೊಳ್ತೇವೆ. ತಿಂಗಳಿಗೊಂದು ಕೊತ್ತಲಿಕೆ ಬಿದ್ದರೆ ಅದು ಉಪ್ಪಿನಲ್ಲಿ ಹೋಗಿ ಬಿಡುತ್ತೆ. ಆದ್ದರಿಂದ ಈ ಉಪ್ಪು ಯಾವ ಮರಕ್ಕೆ ಅಗತ್ಯ ಇದೆ, ಅಡಿಕೆ ಮರಕ್ಕೆ ಯಾವ ಮೆನ್ಯೂರ್ ಬೇಕು, ಮ್ಯಾಗ್ನೀಷಿಯಂ ಬೇಕು, ಅನೇಕ ಗೊಬ್ಬರಗಳೆಲ್ಲ ಬೇಕು. ಆದರೆ ಅದನ್ನೆಲ್ಲ ನಾವು ಕೊಡೋದು ಯಾಕೆ? ಮಣ್ಣಿಗೆ ನಾವು ಯಾವುದೇ ಗೊಬ್ಬರ ಹಾಕಿದ್ರು ಮರ ಡೈರೆಕ್ಟ್ ತಗೊಳ್ಳೋದಿಲ್ಲ. ಸಾಯಿಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅನ್ನು ಅವುಗಳು ಕರಗಿಸಿ, ಅವುಗಳ ಆಹಾರವನ್ನು ಕರಗಿಸಿ ಮೇಲಕ್ಕೆ ಕಳಿಸುವಂತದ್ದು. ಅದೇ ನಾವು ಕೊಡೋದು ಮರಕ್ಕಲ್ಲ, ಮಣ್ಣಿಗೆ ಕೊಡುವಂತದ್ದು. ಅದೇ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ. ಲಕ್ಷ್ಮಿ ಅಂದರೆ ಈಗ ಫಲದಾಯಕಿ ಅಂತ, ಲಂ ಕ್ಷಾಂ ಶ್ವಾಂ ಸೀದತೀತಿ ಲಕ್ಷ್ಮಿ ಅಂತ, ಅಂದ್ರೆ ಮಣ್ಣಿನ ಬೀಜ ರೂಪ. ಹಾಗೆ ಮೊದಲು ಮಣ್ಣು ಬೀಜ ಮೊದಲು, ಮರ ಮೊದಲು ಅಂತೇಳಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಸಣ್ಣದಿರುವಾಗ. ನಿಜವಾಗಿ ಬೀಜ ಬಂದದ್ದು ಮೊದಲು. ಯಾಕಂದ್ರೆ ಮಣ್ಣಿನ ಪರಿಮಳ, ಯಾಕಂದ್ರೆ ನಾವು ಮಣ್ಣಿನಲ್ಲಿ ಹುಟ್ಟಿದ್ದು ಮಣ್ಣಿನಲ್ಲೇ ಸೇರುದು. ಅದರಿಂದ ಮಣ್ಣು ಅತಿ ಅಗತ್ಯ. ಇದರ ಫಲವತ್ತತೆಯನ್ನು ನಾವು ಅಡಿಕೆ ಆಗಲಿ, ತೆಂಗಾಗಲಿ, ಯಾವ ತರಕಾರಿ ಆಗಲಿ ಈ ಮಣ್ಣಿನ ಫಲವತ್ತತೆಗೆ ಗಮನ ಕೊಡಬೇಕು. ಹಾಗೆ ಇವಾಗ ಅಡಿಕೆಯ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಡಿಕೆಯ ಮೌಲ್ಯವರ್ಧನ ಉತ್ಪನ್ನಗಳು ಈಗ ಮಾರ್ಕೆಟ್ನಲ್ಲಿ ಬಹಳ ಅನೇಕ ಉತ್ಪನ್ನಗಳು ಬರ್ತಾ ಇವೆ. ಅದು ಬಳಕೆ ಸಾಲದು.
ಉತ್ಪನ್ನಗಳು ಅನೇಕ ಬಂದರೂ ಕೂಡ ಬಳಕೆ ಜಾಸ್ತಿ ಆಗಬೇಕು. ಜನ ಅದನ್ನ ಬೆಲೆ ಅರಿತುಕೊಂಡು ಫಂಕ್ಷನ್ಗಳಲ್ಲಿ ಅಥವಾ ಬೇರೆ ಬೇರೆ ಸಮಾರಂಭಗಳಲ್ಲಿ ಇದನ್ನು ಬಳಸಲಿಕ್ಕೆ ಪ್ರಾರಂಭಿಸಿದಾಗ ಅದು ಹೆಚ್ಚು ಮೌಲ್ಯವರ್ಧನೆಯಾಗಿ ಅದರ ಬೆಳೆಗಾರರಿಗೂ ಅದರ ಪ್ರಯೋಜನ ಸಿಗ್ತದೆ. ತಯಾರಕರಿಗೆ, ಮಾರುಕಟ್ಟೆ ಮಾಡುವವರಿಗೆ 3 ಹಂತಗಳಿದೆ. ಬೆಳೆಸುವವರು ಬೇರೆ, ತಯಾರಕರು ಬೇರೆ, ಮಾರುಕಟ್ಟೆ ಮಾಡುವವರು ಬೇರೆ, ಬಳಸುವವರು ಬೇರೆ. ಹಾಗೆ ಅವರಿಗೆ ಅದು ಪ್ರಯೋಜನ ಕೊಡುತ್ತೆ. ಮೌಲ್ಯವರ್ಧನೆ ಅತಿ ಅಗತ್ಯ. ಈಗ ಅಡಿಕೆಯ ಪರ್ಯಾಯ ಮಾರ್ಗೋಪಾಯಗಳು ಹೆಚ್ಚು ಬಳಕೆಗೆ ಬಂದ್ರೆ ಬಹುಶಃ ನಮ್ಮ ಅಡಿಕೆ ಬೆಳೆಗಾರ ಇವರಲ್ಲಿ ಹುಮ್ಮಸ್ಸು ಕಾಣಬಹುದು. ನಿಮ್ಮ ಅಭಿಪ್ರಾಯ? ಪರ್ಯಾಯ ಬಳಕೆ ಬಂದಾಗ ಈಗ ಅಡಿಕೆ ಮಾತ್ರ ಅಲ್ಲ, ಬೇರೆ ತಗೊಳ್ಳಿ, ತೆಂಗಿನ ಬಳಕೆ ಬಂದಾಗಲೂ ಇದೆ. ಅದೇ ರೀತಿಯಾಗಿ ಬೇರೆ ತರಕಾರಿ, ಹಣ್ಣು ಹಂಪಲುಗಳು ಬಳಕೆಗೆ ಬಂದಾಗ, ಈಗ ಬಾಳೆಕಾಯಿ ಅಥವಾ ಅದರ ಬೇರೆ ಬೇರೆ ಪರ್ಯಾಯ ಬಳಕೆ ಬಂದಾಗ ಆಟೋಮ್ಯಾಟಿಕ್ ಅಂದ್ರೆ ಯಾಂತ್ರಿಕವಾಗಿ ಅದು ನಮಗೆ ಹೆಚ್ಚು ಬೆನಿಫಿಟ್ ಕೊಡುತ್ತೆ. ಅದರಿಂದ ಪರ್ಯಾಯ ಬಳಕೆ ತಯಾರಕರು ಗಮನ ಹರಿಸಬೇಕು, ಸರ್ಕಾರವೂ ಗಮನ ಹರಿಸಬೇಕು. ಯಾಕಂದ್ರೆ ಅದಕ್ಕೆ ಪರ್ಮಿಷನ್ FSSAI ಆಕ್ಟ್ ಪ್ರಕಾರ ನಾವು ಪರ್ಮಿಷನ್ ತಗೊಳ್ಬೇಕು. ನಮ್ಮ ಯಾವುದೇ ಪ್ರಾಡಕ್ಟಿಗೆ FSSAI ಫುಡ್ ಸೇಫ್ಟಿ ಆಕ್ಟ್ ಪ್ರಕಾರ ಆ ಪರ್ಮಿಷನ್ ತಕೊಂಡು ನಾವು ತಯಾರು ಮಾಡಿ ಅದನ್ನು ಫುಡ್ ಗ್ರೇಡ್, ಮಾರ್ಕೆಟ್, ಕನ್ಸ್ಯೂಮಬಲ್ ಐಟಮ್, ಅಲಂಕಾರಿಕ ಪ್ರಾಡಕ್ಟ್ಸ್, ಲಿಪ್ಸ್ಟಿಕ್ ಇದೆಲ್ಲ ನಾವು ತಯಾರು ಮಾಡಿದರೆ ಇಂಥದ್ದು ಪ್ರಾಡಕ್ಟಿಗೆ ಬಳಕೆ ಮಾಡಿದಾಗ ಜನ ಅದನ್ನು ನ್ಯಾಚುರಲ್ ಆಗಿ ಬಳಸ್ತಾರೆ. ಮತ್ತೆ ಮಾರ್ಕೆಟ್ ನಲ್ಲಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಅಡಿಕೆ ಉತ್ಪನ್ನಗಳು ಹೇಗೆ ಪ್ರಭಾವ ಬೀರ್ತಾ ಇವೆ? ಆರೋಗ್ಯ ದೃಷ್ಟಿಯಿಂದ ಅಡಿಕೆಯ ತಯಾರಿಕೆ ಎಲ್ಲಿ ಉಪಯೋಗ ಮಾಡಬೇಕು ಅಲ್ಲಿ ನಾವು ಬಳಸಬೇಕು. ಅಡಿಕೆ ಒಂದು ಫುಡ್ ಗ್ರೇಡಿಗೆ ಹಾಕಿದ್ದಾರೆ, ಆದ್ರೆ ಅದು ಈಗ ಅನ್ನ ಆಗಲಿ, ರಾಗಿ, ಜೋಳ, ಗೋಧಿ ಆ ತರದ ಫುಡ್ ಅಲ್ಲ. ಪರ್ಯಾಯ ಬಳಕೆಯಿಂದ ಫುಡ್, ಈಗ ಅಡಿಕೆಯಿಂದ ಉಪ್ಪಿನಕಾಯಿ ಕೂಡ ಮಾಡಬಹುದು, ಎಣ್ಣೆ ಅಡಿಕೆಯಿಂದ ಉಪ್ಪಿನಕಾಯಿ ಮಾಡಬಹುದು ಅಥವಾ ಬೇರೆ ರೀತಿಯ ಬಳಕೆ ಮಾಡಬಹುದು. ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಅದರ ಮೇಲೆ ಅಪವಾದ ಕೂಡ ಇದೆ. ಅಡಿಕೆ, ಗೋಟಡಿಕೆ ಹೆಚ್ಚು ಬಳಕೆ ಮಾಡಿ ಕಾರ್ಸಿನೋಜೆನಿಕ್, ಕ್ಯಾನ್ಸರ್ ಬರುತ್ತೆ ಅಂತ ಹೇಳುವ ಒಂದು ದೊಡ್ಡ WHO ಕೂಡ ಹೇಳಿದೆ. ಈಗ ಅದರ ಬಗ್ಗೆ ಫೈಟ್ ಆಗ್ತಾ ಇದೆ. ನಾವು ಅನೇಕ ಮಾಹಿತಿಗಳನ್ನು ಕಾನೂನು ಪಂಡಿತರ ಪ್ರಕಾರ ಅವರ ಮೂಲಕವಾಗಿ ಕೋರ್ಟಿಗೆ ಕೂಡ ಹಾಜರು ಮಾಡಿ ಆಗಿದೆ. ನಮ್ಮ ಸರ್ಕಾರಕ್ಕೆ ಗಮನ ತಂದಿದೆ. MLAಗಳು, MP ಗಳು ಇದರ ಬಗ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಇದು ಕಾರಣ ವಿದೇಶಿಯರು ಅಡಿಕೆಯನ್ನು ಹೇಟ್ ಮಾಡ್ತಾರೆ, ಲೈಕ್ ಮಾಡೋದಿಲ್ಲ. ಅವರ ಪ್ರಾಡಕ್ಟ್ ನಮಗೆ ಕನ್ಸಂಪ್ಷನ್ಗೆ ಬರಬೇಕು ಅಂತ ಹೇಳೋ ದೃಷ್ಟಿಯಿಂದ ನಮ್ಮ ಬಳಕೆಯನ್ನು ಅವರು ಈಗ ಅಮೆರಿಕದಲ್ಲಿ ಆಗಲಿ ಇದು ಅನೇಕ ಪ್ರಾಡಕ್ಟ್ಗಳನ್ನ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಅಡಿಕೆ ಪ್ರಾಡಕ್ಟ್ ಈಗ ಅಮೆರಿಕಕ್ಕೆ ಹೋಗದೇ ಇರಬಹುದು, ಕೆನಡಾಕ್ಕೆ ಹೋಗದೇ ಇರಬಹುದು. ಆದರೆ ನಮ್ಮಲ್ಲಿ ಬಳಕೆ ಏಷ್ಯಾದಲ್ಲಿ ಇದು ಅತಿ ಹೈಯೆಸ್ಟ್ ಬಳಕೆಯಲ್ಲಿದೆ. ಅದರಿಂದ ಅದು ನಾವು ನಮ್ಮ ಬಳಕೆಯನ್ನು ನಾವು ಬಿಡಬಾರ್ದು, ಬಳಕೆಯನ್ನು ಬಳಸ್ತಾ ಇರಬೇಕು. ಇನ್ನೊಬ್ಬರು ಹೇಳಿದ್ದಾರೆ ಅಂತೇಳಿ ಅದನ್ನು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಯಾರ ಪದ್ಧತಿ ಇದೆ ಅದೇ ಬಳಕೆಗೆ ಮೌಲ್ಯತೆ ಜಾಸ್ತಿ ಬರುತ್ತೆ. ಇದುವರೆಗೆ ನಮ್ಮ ಜೊತೆ ಕೃಷಿಕರು, ಕೃಷಿ ಪಂಡಿತರು, ಸಂಶೋಧಕರು, ಆಯುರ್ವೇದ ತಜ್ಞರು ಆಗಿರುವಂತಹ ಬದನ ಜೆ ಶಂಕರ ಭಟ್ ಅವರು ಅಡಿಕೆ ಬೆಳೆಯ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಅದರ ಪರ್ಯಾಯ ಮಾರ್ಗೋಪಾಯಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ನೀಡಿದ್ರು. ಇವರಿಗೆ ವಯಸ್ಸು 83, ಆದರೆ ಅಡಿಕೆ ಅಂತ ಕೇಳಿದ ತಕ್ಷಣ ಅವರ ವಯಸ್ಸು 38 ಆಗ್ತಾ ಇದೆ. 50 ವರ್ಷಕ್ಕಿಂತಲೂ ಹೆಚ್ಚು ಇದರಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಇಂದಿಗೂ ಸಹ ಅದರಲ್ಲಿ ಸಂಶೋಧನೆಯನ್ನು ನಡೆಸುತ್ತಾ ಇರುವ ಇವರು ನಮ್ಮ ಕರಾವಳಿ ಭಾಗಕ್ಕೆ ದೊಡ್ಡ ಆಸ್ತಿ ಅಂತಲೇ ಹೇಳಬಹುದು. ಅಡಿಕೆ ಬೆಳೆಗಾರರ ಪಾಲಿಗೆ ದೊಡ್ಡ ಆಸ್ತಿ ಇವರು, ದೊಡ್ಡ ಸಂಶೋಧಕರು. ನಮ್ಮ ಈ ಆಕಾಶವಾಣಿ ಜೊತೆ ಇದುವರೆಗೆ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಕೃತಜ್ಞತೆಗಳು. ಕೃಷಿಕ ಬಾಂಧವರೇ, ಇವರನ್ನು ನಿಮಗೆ ಸಂಪರ್ಕಿಸಬೇಕಿದ್ದಲ್ಲಿ ಅವರ ನಂಬರ್ 8120785448. ತಮಗೇನಾದರೂ ಮಾಹಿತಿಗಳು ಬೇಕಿದ್ದಲ್ಲಿ ಇವರನ್ನು ಸಂಪರ್ಕಿಸಬಹುದು. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.